ನಮ್ಮ ಬೆಳಗಾವಿ ಈ ವಾರ್ತೆ ಹಾಗೂ ನಮ್ಮ ಬೆಳಗಾವಿ ಗೆಳೆಯರ ಬಳಗದ ವತಿಯಿಂದ ಕಳೆದ 10 ದಿನಗಳಿಂದ ಹಮ್ಮಿಕೊಂಡಿರತಕ್ಕಂತಹ ಮನೆ ಮಂತ್ರಾಲಯ ಅನ್ನುವಂಥ ವಿನೂತನ ಕಾರ್ಯಕ್ರಮಕ್ಕೆ ಈ ದಿನ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯರೇ, ಕಳೆದ 10 ದಿನಗಳಿಂದ ತಾವು ಈ ನಮ್ಮ ಬೆಳಗಾವಿ ಈ ವಾರ್ತೆ ಹಮ್ಮಿಕೊಂಡಿರ್ತಕ್ಕಂತಹ ಮನೆ ಮಂತ್ರಾಲಯ ಇರುವಂತಹ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀರಾ. ಸೊ ಇವತ್ತಿನ ದಿನ ನಮ್ಮ ಜೊತೆಗೆ ಹಾಸ್ಯ ಕಲಾವಿದರಾದಂತಹ ವಿನಾಯಕ್ ಮುರುಗೋಡ್ ಅವರು, ಶಿವು ಬಗರ್ನಾಳ್ ಅವರು ಇರಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಾಗಲ್ಲ. ಸೊ ಆ ಒಂದು ದೃಷ್ಟಿಯಿಂದ ತಾವು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಅವರ ಪರವಾಗಿ ನಾನು ಎಲ್ಲ ನಮ್ಮ ವೀಕ್ಷಕರಿಗೆ ಸಭೆಯನ್ನ ಆಚರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಹಾಸ್ಯದ ನಗೆಗಳಲ್ಲಿ ಒಯ್ಯಲಿಕ್ಕೆ ನಮ್ಮ ಸ್ಥಳೀಯ ಕಲಾವಿದರಾದಂತಹ ಯಲೇಶ್ ಕುಮಾರ್ ಬೆಳಗ್ಗೆ ಅವರು ಹಾಗೂ ಶಿವಾನಂದ್ ಪೂಜಾರಿ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗೇನೆ ಅದರ ಜೊತೆಗೆ ಅವರ ಹಾಸ್ಯ ಕಾರ್ಯಕ್ರಮ ಆದ ನಂತರ ನಮ್ಮ ನಗರದ ಖ್ಯಾತ ಯೂಟ್ಯೂಬ್ ಗಾಯಕರಾದಂತಹ ಮುನ್ನಾ ಪಠಾಣ್ ಅವರು ಉದಿತ್ ನಾರಾಯಣ್ ಹಾಗೂ ಆದಿತ್ಯ ನಾರಾಯಣ್ ಹಾಗೂ ನಮ್ಮ ಹಿಂದುಳಿದ ಹಿಂದಿ ಚಿತ್ರಗೀತೆಗಳನ್ನ ಹಾಡಿ ಅವರು ತಮ್ಮನ್ನು ರಂಜಿಸಲಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರಿಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಈ ಒಂದು ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ನಮ್ಮ ಹಿರಿಯರಾದಂತಹ ಮುಸ್ತಾಫ್ ಖಾನ್ ಸಾಬ್ ಖಂಡಾಯತ್ ಅವರಿದ್ದಾರೆ. ಸೊ ಅವರಿಗೂ ಸಹ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೊ ದಯವಿಟ್ಟು ಗೆಳೆಯರೆ, ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ನಾವು ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ತಾವು ದಯವಿಟ್ಟು ಮನೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನ ವೀಕ್ಷಿಸಬೇಕಂತ ವಿನಂತಿಯನ್ನ ಮಾಡ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತ ನಮ್ಮ ಮುಸ್ತಾಫ್ ಖಂಡಾಯತ್ ಅವರು ತಮ್ಮನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಲಿದ್ದಾರೆ. ನಮ್ಮ ಬೆಳಗಾವಿ ಗೆಳೆಯರ ಬಳಗ, ये जो आपको इस कोरोना महामारी के दौर में घर में बैठे हुए लोगों को मनोरंजन देने के लिए जो एक प्रोग्राम इन्होंने पिछले 1 सप्ताह से चलाया है, ये बहुत ही सराहनीय है। इसकी जितनी भी तारीफ की जाए कम है, क्योंकि लोग सिर्फ अपने ही फिक्र करते हैं। ये आप तमाम लोगों की फिक्र कर रहे हैं, ये बहुत बड़ी बात है। क्योंकि जान जैसे भी हो, हमारे अपनों की जान बचाई जाए इस महामारी के दौर में, और लोगों को घर में बैठकर जो एंटरटेन देना जो दे रहे हैं, ये बहुत ही खुशी की बात है। और जैसे यहाँ जो जितने भी कलाकार आ रहे हैं, अपनी जो कला बता रहे हैं, मैं इनकी अपनी तरफ से और आप तमाम व्यूअर्स की तरफ से इनका बहुत ही शुक्रगुजार हूँ। क्योंकि लोग जो भी काम करते हैं, बहुत से लोग हैं जो कुछ मतलब के लिए करते हैं। ये इनका जो मकसद है, जो मतलब है, ये सिर्फ और सिर्फ आपको मनोरंजन करने के लिए है। क्योंकि ये कोई पैसा वगैरह लेके करने का काम नहीं है, ये कर भी नहीं रहे हैं। ये अपने दिल से आप तमाम लोगों को एंटरटेनमेंट कर रहे हैं। ये बहुत बड़ी बात है, क्योंकि जहाँ भी जाएं लोग पैसे के पीछे भाग रहे हैं। ये लोग वो लोग नहीं हैं। ये जितने भी कलाकार हैं, इनका मैं आप तमाम लोगों की तरफ से बहुत ही तहे दिल से शुक्रगुजार हूँ। इनका शुक्रिया अदा करता हूँ कि आपको घर बैठे इतना घर में बैठने के जो साजो सामान हैं वो आपको दे रहे हैं। ये बहुत ही खुशी का लम्हा है। वैसे हमारे यूट्यूब में मशहूर हमारे गोकाक के मुन्ना पठान, यानी कि मैं तो कहूँगा कि ये शौकिया गाते गाते आज हमारे गोकाक के मोहम्मद रफीक बन चुके हैं। ये हम सब के लिए, क्योंकि हम लोग बचपन में बहुत खेले हैं, बहुत ही हम साथ में रहे हैं। ये मेरे एक छोटे भाई की तरह हैं। इनका भी मैं बहुत ही शुक्रगुजार हूँ कि ये आपको अपने मसरूफियात को दूर रखते हुए आकर आपका एंटरटेनमेंट कर रहे हैं। और यहाँ पर जो बात करने के लिए मुझे वक्त दिया गया, हमारे ನಮ್ಮ ಬೆಳಗಾವಿ ಗೆಳೆಯರ ಬಳಗ
मैं सादिक खड़ाल और हमारे अब्बास देसाई और जितनी भी टीम है इनका बहुत ही शुक्रगुजार हूँ। ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಬಹಳ ಅರ್ಥಪೂರ್ಣವಾದಂತ ಮಾತುಗಳನ್ನ ಆಡ್ತಕ್ಕಂಥ ಮುಸ್ತಾಕ್ ಖಂಡಾಯತ್ ಅವರಿಗೆ ನಮ್ಮ ಅಬ್ಬಾಸ್ ದೇಸಾಯಿ ಅವರು ಗೌರವಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗಾನಲೋಕದ ಕಡೆಗೆ ಕರೆದೊಯ್ಯಲು ಆಗಮಿಸ್ತಕ್ಕಂಥ ನಮ್ಮ ಮುನ್ನಾ ಪಠಾಣ್ ಅವರಿಗೆ ನಮ್ಮ ಮುಸ್ತಾಕ್ ಖಂಡಾಯತ್ ಅವರು ಸತ್ಕರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಆದ್ಮೇಲೆ ಈ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಶಿವಾನಂದ್ ಪೂಜಾರಿ ಅವರು ನೆರವೇರಿಸಿಕೊಳ್ಬೇಕಂತ ಕೇಳ್ಕೊತಾ, ಎಲ್ಲರೂ ಮನೆಯಲ್ಲಿ ಸುರಕ್ಷಿತವಾಗಿರಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಹಾಗೆಯೇ ಮಾಸ್ಕ್ ಧರಿಸಿ ಕಡ್ಡಾಯವಾಗಿ. ಹಾಗೆ ಬರುವ ಶನಿವಾರ ಮತ್ತು ರವಿವಾರ ಸಂಪೂರ್ಣ ಲಾಕ್ಡೌನ್ ನಮ್ಮ ಜಿಲ್ಲೆಯಾದಂತ ನಮ್ಮ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಸೊ ದಯವಿಟ್ಟು ಆ ಎಲ್ಲ ನಿಯಮಗಳನ್ನು ತಾವು ಪಾಲಿಸಿ ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ಕೊತಾ ಮುಂದಿನ ಕಾರ್ಯಕ್ರಮವಾಗಿ ಶಿವಾನಂದ್ ಪೂಜಾರಿ ಅವರನ್ನ ನಾನು ಕೇಳ್ಕೊತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ತಾವೆಲ್ಲರೂ ನೋಡ್ತಾ ಇದ್ರೆ ನಮ್ಮ ಬೆಳಗಾವಿ ಗೆಳೆಯರ ಬಳಗ ಅರ್ಪಿಸುವ ಮನೆ ಮಂತ್ರಾಲಯ ಕಾರ್ಯಕ್ರಮ. ಹಾಗೆ ನಮ್ಮ ಬೆಳಗಾವಿ ಈ ವಾರ್ತೆ ತಂಡದಿಂದ ತಮ್ಗೆಲ್ರಿಗೂ ಮತ್ತೊಮ್ಮೆ ಮುಗ್ದೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ ಬನ್ನಿ. ಇವತ್ತು ಆಗ್ಲೇ ಹೇಳಿದಾಗೆ ನಮ್ಮ ಇಬ್ರು ಸ್ನೇಹಿತರು ಕೂಡ ಹಾಸ್ಟೆಲ್ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಅವ್ರ ಪರವಾಗಿ ಕೂಡ ನಮಗೆ ಕ್ಷಮೆಯನ್ನು ಯಾಚಿಸ್ತಾ, ಬನ್ನಿ ಸ್ನೇಹಿತರೆ, ನಮ್ಮ ಕೈಲಾದಷ್ಟು ನಾವು ನಿಮ್ಮನ್ನ ನಗಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳದೆ ಎಲ್ಲರೂ ಲೈಕ್ ಮಾಡ್ತಾ ಇದ್ರೆ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು. ಆದಷ್ಟು ಜಾಸ್ತಿ ಶೇರ್ ಮಾಡಿ, ಮನೆಯಲ್ಲಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ನಮ್ಮ ಯಲ್ಲೇಶ್ ಕುಮಾರ್ ಬೆಳವಂಕಿ ಅವರನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಅವ್ರನ್ನ ಬಡ ಮಾಡ್ಕೊಳ್ತಾ ಇದ್ದೀವಿ. ಕೇಳೋಣ ಕೆಲವೊಂದು ಹಾಸ್ಯ ತುಣುಕುಗಳು. ಸಮಸ್ತ ಫೇಸ್ಬುಕ್ ಲೈವ್ ನೋಡುತ್ತಿರುವಂತಹ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ಮನೆಯಲ್ಲಿ ಕುಳಿತು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ಫೇಸ್ಬುಕ್ ಲೈವ್ನ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ತಂದೆ ನಕ್ಕರೆ ಅಧಿಕಾರ, ತಾಯಿ ನಕ್ಕರೆ ಮಮಕಾರ, ಹೀರೋ ನಕ್ಕರೆ ಜೈಕಾರ, ಹೆಂಡತಿ ನಕ್ರ ಅಂದ್ರ ಚಮತ್ಕಾರ. ಸಮಸ್ತ ಫೇಸ್ಬುಕ್ ಲೈವ್ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಗೆಳೆಯರಿಗೂ ಕೂಡ ಈ ನಿಮ್ಮ ಮನೆ ಮಗ ಯಲ್ಲೇಶ್ ಕುಮಾರ್ ಬೆಳವಂಕಿ ಮಾಡುವ ನಮಸ್ಕಾರ ಅಂತ ಹೇಳ್ತಾ, ನಮ್ಮ ಬೆಳಗಾವಿ ಈ ವಾರ್ತೆಯ ಅದ್ಭುತವಾದಂತ ಕಾರ್ಯಕ್ರಮ ನೀವು ನೋಡ್ತಾ ಬರ್ತಾ ಇದ್ದೀರಾ. ಇವತ್ತು ಹಾಸ್ಯ ಕಲಾವಿದರು ಇಲ್ಲಿ ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರಣ ಅಂದ್ರೆ ಸ್ವಲ್ಪ ಅವರ ಮನೆಯಲ್ಲಿ ಏನೋ ತೊಂದರೆ ಆದ ಕಾರಣ ಇವತ್ತು ಆ ಕಲಾವಿದರು ಬರ್ಲಿಕ್ಕೆ ಆಗಿಲ್ಲ. ತಮ್ಮಲ್ಲಿ ಕ್ಷಮೆಯನ್ನ ನಾವು ಕೋರ್ತಾ ನನ್ನ ಹಾಸ್ಯ ಲೋಕನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಹೆಂಡತಿಗೆ ಹೇಳಿದೇನೆ, ಇವತ್ತು ಫೇಸ್ಬುಕ್ ಲೈವ್ ಐತಿ, ಮತ್ತೆ ಕರೆದಾರ ಮತ್ ಹೊಂಟೇನಿ ಅಂತ ಎಂದೆ. ಅಲ್ರಿ 3 ದಿವಸ ಹೋಗಾಕತ್ರಿ ಫೇಸ್ಬುಕ್ ಲೈವ್ ಅಂತ ಹೇಳಿ, ಎಲ್ಲಿ ಹೊಂಟ್ರಿ ಅಂದ್ರೆ ಆಯ್ತು, ನೀ ಫೇಸ್ಬುಕ್ ಅರ ತೆಗೆದ್ ನೋಡ್ಲಾ, ನಾನೇ ಬರ್ತಾನೆ, ಮತ್ತೇನು ಬೇರೆದವ್ರು ಬರ್ತಾರ ಅಂತ ಅಂದೆ ನಾನು ನನ್ನ ಹೆಂಡತಿಗೆ. ಆದ್ರೂ ನಾನು ಹೆಂಡತಿಗೆ ಸಮಾಧಾನ ಮಾಡಿ ರಮೇಶ್ ಬರ್ಬೇಕಂತ ಮಾತು ಹೇಳಿದ ಸ್ನೇಹಿತರೆ, ಸೆಟ್ ಆಗ್ಬೇಡ, ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ತಕ್ಷಣ ನಿನ್ಗೋಸ್ಕರ ತಾಜ್ ಮಹಲ್ ಕಟ್ಟನ್ನು ಕಟ್ತಾನೆ, ಮತ್ತೆ ಶಿಫ್ಟ್ ಮಾಡ್ಕೊಂಡು ಕೂತ. ತಾಜ್ ಮಹಲ್ ಬೇಡಲು ವಿಜಯಪುರದ ಗೋಳ ಗುಮ್ಮಟ್ ಕಟ್ಸನ್ನು ಕಟ್ತಾನೆ. ನಾನು ಏನ್ ನೋಡ್ರಿ, ಹೋಗೋ ಬಾಡ್ಯ ಮೊದಲು ಕರೆಂಟ್ ಬಿಲ್ ಕಟ್ಟಿ ಬರೋ ಹೋಗಂದ್ರಿ. ನೋಡ್ರಿ ಹೆಣ್ಮಕ್ಳು ಭಾಳ ಚಂದ ಚೂಟಿದಂಗೆ ಹಾಶ್ ಹೇಳ್ತಾರ, ಭಾಳ ಚಂದ ಸಿಗ್ತಾವ ನೋಡ್ಬೇಕ್ರಿ. ಸಾಯಂಕಾಲ 6 ಗಂಟೆ ಅಂತಂದ್ರೆ ಗಂಡ ಹೆಂಡತಿ ಮಾತುಗಳು ಕೇಳ್ಬೇಕು ನಾವು. ಚಹಾ ಕುಡ್ಕೋತ ಮಾತಾಡ್ಕೋತ ಬೆಂಕಿ ಹತ್ತಾವ. ಗಂಡ ಇದ್ದವ ಹೆಂಡತಿನ ಕೇಳ್ತಾನ, ಮದುವೆ ಆಗಿ 10 ವರ್ಷ ಆತ, ಬಂಗಾರದ ಒಂದು ಗಂಡು ಹುಟ್ಟೈತಿ, ಒಂದು ಹೆಣ್ಣು ಹುಟ್ಟೈತಿ, ಒಂದ್ ವೇಳೆ ನಾ ಸತ್ರ ನೀ ಏನ್ ಮಾಡ್ತೀಯ ಅಂದವ. ಹೇಳ್ತಿ ಅಂದಳು, ಶಿವ ಹಂಗ ಆಗ್ಬಾರ್ದತ್ತ, ದೇವ್ರನ್ನ ಬೇಡ್ಕೊತೇನ್ರಿ ಅಂದ್ರೆ ಆಕೆ, ನೀ ಆ ದೇವ್ರನ್ನ ಬೇಡ್ಕೊಂಡ್ರು ನಾ ಸತ್ರ ಅವಾಗ ಏನ್ ಮಾಡ್ತಿ ಹೇಳಂದಿವ. ಹೇಳ್ತಿ ಅಂದಳು, ಏನಿಲ್ರಿ ನಮ್ಮ ತಂಗಿ ಅದಾಳು, ನಮ್ಮ ತಂಗಿ ಜೊತೆ ಇರ್ತೇನ್ರಿ ಅಂದ್ರೆ ಆಕೆ. ಅದ ಪ್ರಶ್ನೆ ಹೇಳ್ತಿ ಹೊಳೆ ಗಂಡನ್ ಕೇಳ್ತಾರೆ, ರೀ ಏನಂದ್ರೆ ಒಂದ್ ವೇಳೆ ನಾ ಸತ್ರ ನೀವೇನ್ ಮಾಡ್ತೀರಿ ಅಂದ್ರೆ ಆಕೆ. ಇವ್ ಗಂಡ ಏನ್ ಹುಚ್ಚಿ ಎಬಡಿ ನಾನು ಬೇರೆ, ನಾನು ನಿನ್ ತಂಗಿ ಜೋಡಿನ. ನೋಡ್ರಿ ಬಹಳ ಚಂದ ಹಾಸ್ಯ ಸಿಗ್ತಾವ ಸ್ನೇಹಿತರೆ.
ಅಂತದ್ರಾಗ ಈಗ ನೋಡ್ಬೇಕ್ರಿ ರೈಲ್ವೆ ಸ್ಟೇಷನ್ದಾಗಂತೂ ಭಾಳ ಅಂದ್ರೆ ಭಾಳ ಹಾಸ್ಯಗಳು ಸಿಗ್ತಾವ ಸ್ನೇಹಿತರೆ. ಇಬ್ರು ಗಂಡ ಹೆಂಡತಿ ಹೊಸವಾಗಿ ಮದುವೆಯಾಗಿ ಹನಿಮೂನ್ ಕೊಟ್ಟಿದ್ರು. ನಾನು ಸೀಟ್ ಮ್ಯಾಲಿತ್ತು, ಕೆಳಗೆ ಅವ್ರಿಬ್ರು ಗಂಡ ಹೆಂಡತಿದ್ರು. ಹೇಳ್ತಿ ಅಂದ್ರೆ ರೀ ನಂದು ಯಾಕೋ ತಲೆ ನುಸಾಕತ್ತೈತ್ರಿ ಅಂದಳಕ್ಕಿ. ತಲೆ ನುಸಾಕತ್ತೈತಿ, ಗುಳಿಗೆ ಔಷಧ ಏನು ತಂದಿಲ್ಲ, ಹನುಮೂನ್ ಹೊಂಟೇವಿ, ಬಾಯಲ್ಲಿ ನಂದಿಲ್ಲ ಒಂದು ಬ್ಯಾರೆ ಔಷಧ ಐತಿ ಅಂದವನ ತಲೆ ಹಿಡ್ಕೊಂಡು ಅವ್ನ ಹೆಂಡತಿ ತಲೆಗೆ ಒಂದು ಮುಟ್ಟು ಕೊಟ್ರಿ. ಆಕೆ ಹೇಳ್ತಿ ಅಂದ್ರೆ ರೀ ಕಡಿಮೆ ಆತ್ರಿ ಅಂದಳಕ್ಕಿ. ಅಂದಿವ ಕಡಿಮೆ ಆತು ಅಂದ. ಮತ್ತೊಂದು 10 ನಿಮಿಷ ಬಿಟ್ಟ ರೀ ನಂದು ಕೈ ನುಸಾಕತ್ತೈತ್ರಿ ಅಂದಳಕ್ಕಿ. ಹೌದು ಬಾಯಲ್ಲಿ ಅಂದ್ರೆ ಮತ್ತೆ ಕೈ ಹಿಡ್ಕೊಂಡು ಅವ್ನ ಮಾಡಿ ಓದ್ರಿ ಅಂದಳಕ್ಕಿ. ಮತ್ತೊಂದು 10 ನಿಮಿಷ ಬಿಟ್ಟ ರೀ ನಂದು ಕಾಲು ನುಸಾಕತ್ತೈತ್ರಿ ಅಂದಳಕ್ಕಿ. ಹೌದು ಬಾಯಲ್ಲಿ ಅಂದ್ರೆ ಕಾಲು ಹಿಡ್ಕೊಂಡು ಮಾಡ್ತಿದ್ದ. ನನ್ನ ಬಾಜುಕ್ ಒಬ್ಬ ಅಜ್ಜ ಕೂತಿದ್ದ. ದಪ್ಪನ ಕೆಳಗೆ ಇಳ್ದವನ ಕೇಳಿ ಬಿಟ್ಟವ್, ನೀವು ಡಾಕ್ಟರ್ ಏನ್ರಿ ಅಂದವ. ಹೌದಪ್ಪ ಅಂದ್ರು. ಅಲ್ಲೇ ಮುತ್ತು ಕೊಟ್ಟ ಎಲ್ಲಾ ನೋವುಗಳು ವಾಸಿ ಮಾಡ್ತಿ ಅಂದ್ರೆ ನಿನ್ನಂತ ಡಾಕ್ಟ್ರಿ ಜಗತ್ನಾಗ ಯಾರು ಇಲ್ಲ, ನೀ ನನಗೊಂದು ಮುತ್ತು ಕೊಡ ಅಂದವ. ನಿನಗೇನಾಗೈತ್ರಿ ಅಂದವ ಡಾಕ್ಟರ್. ಏನಿಲ್ಲಪ್ಪ 1 ವರ್ಷ ಆತು ಮುಳುವಾದ ಆಗೈತಿ ಅಂದವ. ಗಂಡ ಐತಿ ಡಬ್ಬಿನ ಚೇಂಜ್ ಮಾಡಿದ್ರು ಅವ್ರು. ನೋಡ್ಬೇಕ್ರಿ ಬಹಳ ಚಂದ ಆಚೆಗಳು ಸಿಗ್ತಾವ ಸ್ನೇಹಿತರೆ. ಅಂತದ್ರಾಗ ಈಗ ನಮ್ಮ ಕನ್ನಡ ಭಾಷೆಗಳು ಪ್ರತಿ 12 ಕಿಲೋಮೀಟರ್ ಚೇಂಜ್ ಆಗ್ತಾವ. ಮೊನ್ನೆ ಹೇಳಿದೆ ನಾನು ನಿಮ್ಗೆ, ಈ ಕನ್ನಡ ಭಾಷೆ ಒಳಗೆ ಬಹಳ ಚಂದ ಹಾಸ್ಯಗಳು ಸಿಗ್ತಾವ್ರಿ. ನೋಡ್ರಿ ನಾವು ಈ ಕಡೆ ಎಲ್ಲ ಟಿಫಿನ್ ಅಂತೀವಿ, ಬೆಂಗಳೂರು ಕಡೆ ತಿಂಡಿ ಅಂತಾರ, ಬಹಳ ಚಂದ ಹಾಸ್ಯಗಳು. ಅಂತದ್ರಾಗ ಈಗ ಆಂಧ್ರ ಭಾಷೆ ಕೇಳ್ಬೇಕ್ರಿ. ನಾವು ಯಾರನ್ನ ಕರಿಬೇಕಾದ್ರೆ ಬಾ ಅಂತೀವಿ, ಕುಂಡ್ರಾಕ ಕುಂಡ್ರು ಅಂತೀವಿ. ಆಂಧ್ರ ಭಾಷೆ ಹಂಗಲ್ರಿ, ಯಾರನ್ನ ಕರಿಬೇಕಾದಂದ್ರೆ ರಂಡಿ ರಂಡಿ ಅಂತಾರ. ನಮ್ ಕಡೆ ಬಹಳ ಚಂದ ನೋಡ್ಬೇಕ್ರಿ. ಅಂತದ್ರಾಗ ಈ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಬೆಂಗಳೂರು ವಿಧಾನಸೌಧ ನೋಡಕ್ ಹೋಗ್ಯಾರ. ವಾಪಸ್ ಬರಾಕತ್ತಾರ, ಟ್ರೈನ್ಯಾಗ ಒಂದು ಸೀಟ್ ಖಾಲಿ ಇಲ್ಲ. ಅಲ್ಲಿ ನೋಡ್ರ ಆಂಧ್ರದಕ್ಕಿ ಕೂತಾರ. ಅಕ್ಕಿ ಬಾಜುಕ್ ಒಂದೇ ಸೀಟ್ ಖಾಲಿ ಐತಿ. ಆಕಿಗೆ ನನ್ನ ಬಾಜುಕ್ ಹೆಣ್ಮಕ್ಳು ಕುಂಡ್ರತ್ತ ಅಕ್ಕಿ ಆಸೆ. ಆಕೆ ತನ್ನ ಭಾಷೆ ಒಳಗ ರಂಡಿ ರಂಡಿ ಅಂದ್ರೆ ಆಕಿ. ಈ ಹೆಣ್ಮಕ್ಳ ಮಕ್ಕ ನೋಡಕತ್ರಿ ಇವ್ರು. ಮತ್ತೆ ಎಲ್ಲಿ ಬೆಳಗಪ್ಪ ಊರು ಬಿಟ್ಟು ಬಂದಿವಿ, ಜಗಳ ಬೇಡತ್ತ ನಮ್ಮ ಹೆಣ್ಮಕ್ಳು ಸುಮ್ಮಾದ್ರಿ. ಮುಂದೆ ಟ್ರೈನ್ ಹೋಯ್ತು. ಮತ್ತೆ ಆಕಿ ಕುಚ್ರಂಡಿ ಅಂದ್ರೆ ಆಕಿ ಬ್ಯಾಡಗಪ್ಪತ್ರ ಮತ್ತು ಸುಮ್ಮಾದ್ರು. ಟ್ರೈನ್ ಹೋಯ್ತು. ಮುಂದೆ ದಾವಣಗೆರೆ ಬಂತು. ಕೇಳಾಕಿ ಇದು ಯಾವ ರಂಡಿ ಅಂದ್ರೆ ಆಕಿ ಬ್ಯಾಡಗಪ್ಪ ಊರು ಬಿಟ್ಟು ಬಂದು ಜಗಳ ಬೇಡತ್ತ ನಮ್ಮ ಹೆಣ್ಮಕ್ಳು ಸುಮ್ಮಾದ್ರಿ. ಮತ್ತೆ ಮುಂದೆ ಟ್ರೈನ್ ಹೋಯ್ತು. ಮುಂದೆ ಮತ್ತೆ ದಾವಣಗೆರೆ ಬಂತು. ಅಲ್ಲಿ ಕೇಳಾಕಿ ಇದು ಯಾವ ರಂಡಿ ಅಂದ್ರೆ ಆಕಿ ಬ್ಯಾಡ. ಎಲ್ಲಿ ಮಠ ತರ್ಕೋತಾರ್ರಿ ಹೆಣ್ಮಕ್ಳು? ಕುತ್ತಿಗೆ ಬರೋ ಮಠ ತರ್ಕೋತಾರ. ಹುಬ್ಳಿ ನಮ್ಮ ಅಡ್ಡ ಬರ್ಲಿ ಅಂತ ಕಾಯಕತ್ತಿದ್ರು. ಹುಬ್ಳಿ ಬಂತು. ಮತ್ತೆ ಕೆಳ ಬಿಟ್ರೆ ಇದು ಯಾವ ರಂಡಿ ಅಂದ್ರೆ ಒಬ್ಬಕ್ಕೆ ಎದ್ದಕ್ಕಿನ ನಿನ್ನ ಬೆಂಗಳೂರಿಂದ ನೋಡಕತ್ತನ್. ಯಾವ ರಂಡಿ ಅಂತ ಕೇಳಾಕತ್ತಿ. ಇಲ್ಲಿ ಕೂತಾಳ ಈಕಿ ಬಿಜಾಪುರ ರಂಡಿ, ಇಲ್ಲಿ ಕೂತಾಳ ಈಕಿ ಬಾಗಲಕೋಟೆ ರಂಡಿ. ಇವ್ರನ್ನೆಲ್ಲ ಏನ್ ಪರಿಚಯ ಮಾಡ್ಬಿಡತ್ತಲ್ಲ ಹುಚ್ಚಿ ರಂಡಿ. ನೀ ಅವ್ರ ಹಲಕಟ್ಟ. ನಾನು ಅಲ್ಲೇ ಮ್ಯಾಲ ಕೂತಿದ್ನಿ. ಯಾಕ ರಂಡಿ ಅಂದ್ರ ಬಾ ಅಂದಂಗ, ಕುಚ್ರಂಡಿ ಅಂದ್ರ ಕುಂಡ್ರು ಅಂದಂಗ ಅಂತ ಹೇಳಿದೆ ನಾ. ಅಯ್ಯ ತಮ್ಮ ಆಗ ಹೇಳ್ಬೇಕಿಲ್ಲ, ಇಲ್ಲ ಅಂದ್ರೆ ಆಕಿ ತುರುಗು ನನ್ನ ಕೈಯಾಗ ಇರ್ತಿತ್ತಂದ್ರ ಆಕಿ. ನೋಡ್ಬೇಕ್ರಿ ಬಹಳ ಚಂದ ಆಸೆಗಳ ಸ್ನೇಹಿತರೆ. ಅಂತಂದ್ರೆ ನಮ್ಮ ಅಪ್ಪ ನನಗೆ ಮದ್ವಿ ಮಾಡ್ಬೇಕು ಕನ್ಯಾ ನೋಡಕ್ ಹೋದ್ರಿ. ಪಾವಣ್ಯರ ಮನೆಗೆ ಹೋದ್ವಿ. ಪಾವಣ್ಯರು ನೀರ್ ಕೊಟ್ರು, ಚಾ ಕೊಟ್ರು, ಉಪ್ಪಿಟ್ಟು ಕೊಟ್ರು, ಹುಡುಗಿನ ತೊಗೊಂಬಂದು ಮುಂದೆ ಕುಣಿಸ್ರು. ನಮ್ಮ ಅಪ್ಪ ಸುಮ್ಕೊಂಡಿರ್ಲಿಲ್ಲ. ಕೇಳಬಿಟ್ಟೆ ನಿಮ್ಮ ಹುಡುಗಿಗೆ ಏನೇನು ಅಡಿಗೆ ಮಾಡಕ್ ಬರ್ತೈತಿ ಅಂತ ಹೇಳಿ. ನಮ್ಮ ಮಾವ ಭಾಳ ಬೆರಕಿದ್ರು. ನನ್ನ ಮಗಳ A to Z ಅಡಿಗೆ ಮಾಡ್ತಾಳ. ನಮ್ಮ A to Z ಅಡಿಗೆ ಮಾಡ್ತಾಳು. ಭಾಳ ಚಲೋ ಆತಂದ್ರೆ A to Z ಅಡಿಗೆ ಮಾಡ್ತಾಳ ಅಂದ್ರೆ ಭಾಳ ಚಲೋ ಆತಂದ್ರೆ ಮದುವೆ ಆತ್ರಿ. ಮದುವೆ ಆಗಿ 1 ವರ್ಷದ ನಂತರ ಮಣ್ಣು ನನ್ನ ಹೆಂಡತಿನ ಕೇಳಿನ. ಅಲ್ಲ ನೀನು ನೋಡಕ್ ಬಂದಾಗ ನಮ್ಮ ಅಪ್ಪ ಕೇಳಿದ್ರು, ನಿನಗೆ ಏನೇನು ಅಡಿಗೆ ಮಾಡಕ್ ಬರ್ತೈತೆ ಅಂತ ಕೇಳಿದ್ರೆ A to Z ಮಾಡ್ತಾನಂತ ನಿಮ್ಮ ಅಪ್ಪ ಹೇಳಿದ್ರು. ನೀ ನೋಡ್ರ 1 ವರ್ಷ ಆತಲ್ಲ ಬರೀ ಅನ್ನ ಜುಣಕಾನ ಮಾಡಿ ಹಾಕಾಕತ್ತಿಲ್ಲ ಅಂತಂದೆ. ನಾನು ಏನ್ ಅನ್ಬೇಕ್ರಿ? A to Z ಅಂದ್ರೆ ನೀವೇನ್ ತಿಳ್ಕೊಂಡ್ರಿ? ಏ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುಣಕ ಅಂದ್ರೆ ಯಪ್ಪ ಅಣ್ಣ. ನೋಡ್ರಿ ಬಹಳ ಚಂದ ಹಾಸ್ಯಗಳ ಸ್ನೇಹಿತರೆ. ಅಂತದ್ರಾಗ ನೋಡ್ಬೇಕ್ರಿ ಅತ್ತಿ ಸೊಸಿ ನಡಕ ಬಹಳ ಚಂದ ಹಾಸ್ಯಗಳು ಸಿಗ್ತಾವ. ಅತ್ತಿದ್ದಾಗ ಸುಶಿನ ಕೇಳ್ತಾಳಕಿ, ನಾ ಮಂಚದ ಮ್ಯಾಲ ಕೂತ್ರ ನೀ ಏನೇ ಕುಂಡ್ರಕಿ ಅಂದ್ರೆ ಅತ್ಯಾರ ನೀವ್ ಏನಾರ ಮಂಚದ ಮ್ಯಾಲ ಕೂತ್ರಿ ಅಂದ್ರೆ ನಾನು ಕುರ್ಚಿ ಹಾಕೊಂಡ್ ಕುಂತೇನ್ರಿ ಅಂದ್ರೆ ಆಕೆ ಕುರ್ಚಿ ಮ್ಯಾಲ ಕುಂಡ್ರತಿ. ನಾನ ಕುರ್ಚಿ ಮ್ಯಾಲ ಕೂತ್ರ ನೀ ಏನೇ ಕುಂಡ್ರಕ್ಕೆ ಅತ್ಯಾರ ನೀವ್ ಏನಾರ ಕುರ್ಚಿ ಮ್ಯಾಲ ಕೂತ್ರಿ ಅಂದ್ರ ನಾನು ಚಾಪಿ ಹಾಸ್ಕೊಂಡ್ ಕುಂತೇನ್ರಿ ಅಂದ್ರೆ ಚಾಪಿ ಮ್ಯಾಲ ಕುಂಡ್ರತಿ. ನಾನೇ ಚಾಪಿ ಮ್ಯಾಲ ಕೂತ್ರ ನೀ ಏನೇ ಕುಂಡ್ರಕ್ಕೆ ಅತ್ಯಾರ ನೀವೇನಾರ ಚಾಪಿ ಮ್ಯಾಲ ಕೂತ್ರಿ ಅಂದ್ರೆ ನಾನು ನೆಲದ ಮ್ಯಾಲ ಕುಂತೇನ್ರಿ ಅಂದ್ರೆ ನೆಲದ ಮ್ಯಾಲ ಕುಂಡ್ರತಿ. ನಾನೇ ನೆಲದ ಮ್ಯಾಲ ಕೂತ್ರ ನೀ ಏನ್ ಕುಂಡ್ರಕಿ ಅತ್ಯಾರ ನೀವೇನಾರ ನೆಲದ ಮ್ಯಾಲ ಕೂತ್ರಿ ಅಂದ್ರೆ ನಾನು ತೆಗ್ಗ ತೆಗ್ತೀನಿ ತೆಗ್ನ್ಯಾಕ ಕುಂತನು ಅಂದ್ರೆ ಆಯ್ತು ಬಿಡಲ್ರಿ ಸುಮ್ಮ ಆಗ್ಲಿಲ್ಲ. ಅತ್ತೆ ತೆಗ್ನ್ಯಾಕ ಕುಂಡ್ರತಿ. ನಾನಾ ತೆಗ್ನ್ಯಾಕ ಕೂತ್ರ ನೀ ಏನ್ ಮಾಡಕ್ಕೆ ಅತ್ಯಾರ ಭಾಳ ಚಲೋ ಆತ್ರಿ ಮಣ್ಣು ಮುಚ್ಚಿ ಅದ್ರ ಮ್ಯಾಲ ಕುಂತೇನ್ರಿ ಅಂದ್ರೆ ನೋಡ್ಬೇಕ್ರಿ ಬಹಳ ಚಂದ ಹಾಸ್ಯಗಳ ಸ್ನೇಹಿತರೆ. ಅಂತಂದ್ರಾಗ ಇವತ್ತು ನೋಡ್ರಿ ನಾನು ನಿಮ್ಮ ಜೋಡಿ ಮಾತಾಡ್ಬೇಕು ಹಂಗ ನಿಂತು ಬಿಟ್ಟನೆ. ಇವತ್ತು ನಮ್ಮ ಮನೆ ಕೆಲಸ ಒಂದು ಮಾಡೋದ್ರಿ. ಇವತ್ತು ಆಳಕ್ ಬರಾಕ್ ಹೇಳಿದ್ದೆ. ಆ ಮಗ ಇನ್ನ ಎಷ್ಟಾದ್ರೂ ಬರ್ತಾನೆ ಇಲ್ಲ. ಹೋಗ್ಲಿ ಆ ಮಗ ಏನ್ ಅಂತ ಕೇಳ್ತ ಮೊದಲು ಫೋನ್ ಹಚ್ತಾನ. ಮೊದಲು ಹೋಗ್ಲಿ ಅವ್ನ್ ಫೋನ್ ಹಚ್ಚಿ ವಾಪಸ್ ಬರ್ತಂತೇಳಿ. ನೋಡ್ರಿ ಜೀವನದಾಗ ಎಲ್ಲ ಮಾಡ್ಬೇಕ್ರಿ ಕುಡುಕರಾಗಿ ಹುಟ್ಟಬಾರ್ದಪ್ಪ. ನಮ್ಮ ಕಷ್ಟ ನಮಗ್ ಯಡಿಯೂರಪ್ಪನವರು ಏನ್ ಮಾಡಿದ ಎಲ್ಲ ಗುಳ್ಸಿ 10 ಗಂಟೆ ಮಟ್ಟ ಚಲೋ ಮಾಡಿ. ನಮ್ಮ ಉದ್ಯೋಗ ಯಾವಾಗ ಚಲೋ ಹೋದ 10 ಮುಂದೆ ಚಲೋ ಹೋದ. 10 ಹೋಗಿ ತಗೊಂಡ್ರೆ ಎಲ್ಲೇ ಹೋದು
ಇವ್ರು ನೋಡ್ರ ಬಾರ್ನಾಗ ಹುಡುಗರು ಮಕ್ಕಳೆಲ್ಲರೂ ಕುಡಿ ಕಿಸಿಂದ ಒಳಗೆ ಹಾಕಿ ಹೋಗ್ಬಿಟ್ರ ಮಲಗದ ಫೋನ್ ಹಚ್ತಂಗಪ್ಪ ಅವ್ನು ಕೆಲಸ ಅಂತ ನಮ್ಮ ಮಣ್ಣಿದ ಫೋನ್ ಹಚ್ಚ ಬಿಡ್ತು ನಾವು. ಹಲೋ 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 ಹೇಳಪ್ಪ. ಸಗರ ಎಲ್ಲಿದೀಪ? ಸಗರ ಅಂಗಡಿ ಪಗಲ ತೆಗಿತೀರಿ. ಈಗ ಬಂದ್ ಮಾಡ್ಕೊಂಡ್ ತಡಿ ಓ ಮಾರಾಯ. ಹಲೋ 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 ಕಟ್ ಮಾಡಿ ಮಗ ಮತ್ ಹಚ್ತಾನ. ಹಲೋ ಏನು ಮತ್ ನಿನ್ ಕಿರಿಕಿರಿ? ಸಗರ ಬಾಗಲ ತೆಗಿತೀರಿ. ಇನ್ನೊಂದ್ ತಾಸ್ ಬಿಡ್ತೀನಿ ಮಾಡ್ಕೋ. ಹಲೋ 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 ಮಗ ಹಿಂಗ್ಯಾನ ಮಗ ಮತ್ ಕಟ್ ಮಾಡಿದ ಹಚ್ತಾನ. ಹಲೋ ಎಲ್ಲಿ ರೇಣಿ ಇನ್ನೊಂದ್ ತಾಸ್ ಬಿಟ್ಟು ಮಾಡ್ಕೊರೋ ಗಪ್ ಸುಮ್ಮನೆ ಎಲ್ಲಿ ಕೂತ್. ಹಲೋ ಹಲೋ ಕೇಳ್ರಿ ಸಗರ ಬಾಗಲ ತೆಗಿತೀರಿ ನಂಗೆ ಸೀರೆ ಬೇಡ ಆಗೈತ್ರಿ. ಮತ್ ಏನ್ ಬೇಕೋ? ಸಗರ ನಾ ನಿಮ್ ಬಾರ್ ಒಳಗ ಕಿಲೆ ಬರ್ರಿ ಪಟ್ನ ತೆಗಿ ಬರ್ರಿ. ಅಲ್ಲ ಅಡ್ಡೆ ಬಿದ್ದೇನ್ರಿ. ಬರ್ರಿ ಹಿಂಗೆ ಅದು ಮಗ ನನ್ನ ಫೋನ್ ಕಟ್ ಮಾಡ್ತಾನೆ. ಇವ್ರ ಅಪ್ಪ ನಮ್ಮ ಫ್ರೀ ನಮ್ಮ ಕಾಲ್ ಐತಿ ಸಾಲಿದ ಬೇ ಒಂದು ತಿಂಗಳ ರಿಚಾರ್ಜ್ ಮಾಡ್ಸೇನೆ 20 ರೂಪಾಯಿ ಮತ್ತು ಹಂಗ ಮಗ ಬರ್ಲ ನಾವು ಹಿಂಗೆ ಮಗನ ಹೆಂಗೆ ಬಿಡ್ತೀನ ಅವನ ಮಗ ಭಾಳ ವಾಸ್ ಮಾಡ್ತಾನವ. ಅವನು ಇವತ್ತು ಬರಂಗಿಲ್ಲ ಇವತ್ತು ಬರಲಿ ಮಗ. ಅವನು ನಮ್ಮ ರೊಕ್ಕ ನಮ್ಮ ಫೋನ್ ನಾವು ಹಚ್ತು ಬರೀ ಮಗ ಏನು ದಾಡೆ ಮಂಗ್ಯಾನ ಮಗ ಬರಲ್ಲ ನಾವು ಮಂಗ್ಯಾನ. ಯಾರು ಬೇಕು? ನಮಸ್ಕಾರ ರೀ. ನಮಸ್ಕಾರ. ಯಾರು ಬೇಕತಿ? ಏನ್ ನಿಮ್ದಲ್ರಿ? ತೂಸು ಇದು ಇಲ್ರಿ ಅಪ್ಪ ಇನ್ನೊಂದು ದೇವ್ರ ತೆಗ್ರಿ. ಮಗನ ಈ ಕುಡಿದಲ್ಲ ಬಿಡದೆ, ಕುಡಿದು ಬಿಟ್ಟು ಚೆನ್ನಾಗಿ ದುಡಿದ ಕಿಡಿ. ದುಡಿದ ಸಕರ್ನ ದುಡಿದ ಕುಡಿಯಾಕ್ರಿ ಮಗನ ಇರ್ಲಿ ಬಾ ಇವತ್ತ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗಿ ಅವ್ನು ಸ್ವಲ್ಪ ಧೂಳು ಹೊಡಿದೈತಿ, ಧೂಳು ಹೊಡಿಬಾ. ಹೊಡಿತೀನ್ರಲ್ಲ ಸಕರ. ಮತ್ತ ನನ್ ಗಾಡಿ ಗಿಡಿ ಆದ್ರೂ ಕೈದ್ರು ನೀ ಹೌದು ಅಂಜಿಕೆ ಇಲ್ಲ ನನಗೆ. ಯಾವ್ದು ಅಂಜಿಕೆ ಇಲ್ಲ ಬಟ್ ಕೇಳಿರಿ ಮತ್ತ ಅದಂಗ್ಲಿ. ಅಯ್ಯೋ ನನ್ನ ಗಾಡಿ ನನ್ನ ಮೇಲೆ ಎಟ್ಟ ಆದ್ರಿ ಅಂದ್ರಿ ನೀವು ನಿನ್ನಾಗ? ಹೌದು ಕುಡ್ದಾಗ? ಹೌದು ಕುಡ್ದಾಗ 4 ಲಾರಿ ಹೋದು. 4 ಲಾರಿ? 4 ಲಾರಿ ಹೋದು. ನಿನ್ಗೇನು ಆಗ್ಲಿಲ್ಲ? 4 ವಿಮಾನ ಹೋದು. 4 ವಿಮಾನ ಮ್ಯಾಲ ಇರ್ತಾಳೆ ಮಗನ. ಅವ್ರು ನನ್ನ ಮ್ಯಾಲ ಹೋದು. ನಿಮ್ ಮ್ಯಾಲ? ಅವಾಗ ಏನಾಗ್ಲಿಲ್ಲ? 4 ಟ್ರೈನು ಹೋದು. ನೀವೇನು ಹೋದ್ರು ಏನಾಗಿಲ್ಲ ಎಲ್ಲ ಅಂದಂಗ ನೀ ಹೆಂಗ್ ಕೂತ್ ಕುಡಿಯಾತಿದ್ದೆ? ಅವೆಲ್ಲ ಬ್ರಿಡ್ಜ್ ಮೇಲೆ ಹೊಂಟಿದ್ರು. ಮತ್ ನೀ ಎಲ್ಲಿದ್ದೆ? ಬ್ರಿಡ್ಜ್ ತಳ ಕುಡ್ಕೋತ ಕೊಯ್ತೀನಿ. ಮಗನ ಅದು ಗೊತ್ತಿಲ್ಲ ಮಗನ. ನನ್ನ ಪವರ್ ಗೊತ್ತಿಲ್ಲ ನಿಮಗ. ಮಣ್ಣಿ ಹುಲಿ ಬಂದಿದ್ದ. ಹುಲಿ ನಾನು ನೋಡಿ ಹೊರಕತ್ತದ. ನಾ ಅದು ನೋಡಿದವ್ ನಾನು ಹೊರಕೈನೆ. ಏನು ಮಾಡಿಲ್ಲ? ಸುಟ್ಟಿ ಗೊತ್ತಲಾದ ಬಿಟ್ಟು ಬಲಗೈ ಐತಿ ಹುಲಿ. ನಾನು ಅವಕಿನ್ ಬಿಡೋದು ಬೇಡ ಅಂದಾನು. ಏನೋ ಬಲಗೈ ಐತಿ, ಇದು ಎಡಗೈ ಬಲಗೈ ಐತಿ. ಇನ್ನೇನ್ ಹಿಂಗ್ ಜಿಗಿಬೇಕನ್ನತ್ತಿತ್ತು. ಏನ್ ಮಾಡಿ? ಟಿವಿ ಬಂದ್ ಮೈನಿ. ಮಗನ ಟಿವಿಯಾಗ ಬಂದು ಹುಲಿ ಇದ್ದೀರಂತ ಯಾವ ಮಗನ? ಕೇಳ್ರಿ ಏನ್ ಕೇಳ್ರಿ. ಅಲ್ಲೋ ಮಗನ ಅಲ್ಲೇನೋ ಮಾಡಿ ಮಾವಿನ ಗಿಡದಾಗ ಕಾಯಿ ಗಿದ್ಯಾಕೈತಿ ಅಂತ ಮಗನ. ಆ ಮಾಲಕ್ ಬಂದ್ ನನಗೆ ರಿಕ್ ಮಾಡತ್ತ ನಡಿ ಮಪ್ಪ ಹೇಳ್ತಾನ ಮಗನ. ಯಾರು ನಿಮ್ಗ ಕಾಶ ಹೇಳಿದ? ಕಾಶ ಮಗ ಹರ್ಕೊಂಡು ನನ್ನ ಹೆಸರು ಹೇಳು. ಅವ ಹರ್ಕೊಂಡೋಗಿಲ್ಲ ನಿನ್ನ ಹೆಸರು ಹೇಳ ನಾವು ಕಾಶ. ಇರ್ಲಿ ನಡಿ ನಿಮ್ಮ ಅಪ್ಪ ಹೇಳ್ತಾನ ನಡಿ ಮಗನ. ಸಾಕರ್ ನಮ್ ಕೈ ಮುಗಿತು ನಮ್ಮ ಅಪ್ಪ ಹೇಳ್ಬೇಕು. ಯಾಕೋ ಮಗನ ಏನು ನಿಮ್ಮ ಅಪ್ಪ ಹೇಳೋದು 4 ಒದಗಿ ಕೊಟ್ಟಾಗ ಬರೋಬ್ಬರಿ ಆಗುತ್ತೆ. ಯಾಕೋ ಕೈ ಮುಗಿತು. ಇಲ್ಲ ನಡಿ ನಿಮ್ಮ ಅಪ್ಪ ಹೇಳ್ತಾನೆ. ನಿಮ್ಮ ಅಪ್ಪ ಎಲ್ಲ ಮಗನ ಹೋಗಿ ಹೇಳ್ದೆ. ಈಗ ನಿಮ್ಮ ಅಪ್ಪ ಎಲ್ಲ ಹೇಳ ಮಗನ. ಅವ ಮೈನ್ ಕೈ ಪೂಜೆ ನೋಡಿ ಫ್ಯಾಮಿಲಿ ಹೇಗೆ ಬಂದ ಹಂಗ ನಾ ಅದಕ್ಕೂ ನಮ್ಮ ಅಪ್ಪ ನಮ್ಮಪ್ಪ ಅದಕ್ಕೂ ನಾವು ಮೈನ್ ಕರ್ಬೋದು. ಮತ್ತೆ ನನ್ನ ಪವರ್ ಗೊತ್ತಿರ್ತೇನೆ. ನಿನ್ ಪವರ? ಹೌದು. ಅಂತದೇನಪ್ಪ? ನನ್ನ ಮುಂದೆ ಯಾವ ಮಗನೂ ನಿಂತು ಮಾತಾಡಂಗಿಲ್ಲ. ಯಾರು ಸಾಧಿಕ್ ಬೇನು ಅವು ಇಲ್ಲ ಅಪ್ಪ? ಅವು ಇಲ್ಲ. ಇವ್ರೆಲ್ಲ ನಿಂತು ಮಾತಾಡಂಗಿಲ್ಲ. ಯಾವ ಮುಗುಟ್ ಭಯನೂ ಇಲ್ಲ, ಯಾವ ಇಲ್ಲ. ನಮ್ಗೆ ಯಾವ ಮಗ ಮಿನಿಸ್ಟ್ರು ನನ್ನ ಮುಂದೆ ನಿಂತು ಮಾತಾಡಂಗಿಲ್ಲ. ಮಿನಿಸ್ಟರ್? ಮಂತ್ರಿಗಳು ನನ್ನ ಮುಂದೆ ಮಾತಾಡಕ್ ಅನ್ಸ್ತಾರ. ಅವ್ರು ನಿಂತು ಮುಂದೆ ಮಾತಾಡತ್ತ ಬೇಕಾದ್ರೆ ಪವರ್ ಇದ್ರೆ ಮಾತಾಡತ್ತ ಹೇಳಿ. ಅದಂಗ್ಲಿ ಮಗ ಅಷ್ಟೇನು ಪವರ್ ಐತಿದ್ದಲ್ಲಿ? ಅದ ಕುಡ್ದಾಗ ವಾಸ ಬರ್ತೈತಿಲ್ಲ, ಅದಕ್ಕೆ ನಿಂತು ಯಾವ ಮಾತಾಡಂಗಿಲ್ಲ. ಹೋಗ್ಲಿ ಬಿಡ್ರಿ ಮನಿ ಧೂಳ್ ಹೊಡಿ ಬಾ. ಆ ಧೂಳ್ ಹೊಡೆದ ಪಗಾರ ಕೊಡ್ತಾನ ತಗೊಂಡು ಹೋಗಿ. ನಾವೊಂದು ಸೀರೆ ಹೇಳ್ತಿಲ್ಲ. ಸೀರೆ ಅಲ್ಲ ಮಗನ, ಸೀರೆ ಒಂದು ಚಪ್ಪರ ಶೇಹರಿ ಅದೆಲ್ಲ ಒಂದು ಸೀರೆ ಸೀರೆ ಅಲ್ಲ ಶೇಹರಿ ಅದ ಹೇಳಿ. ಅದ ರೀ ಶೇರಿ ಶೇರಿ ಅದನ್ನ ಹೇಳಿ. ದೂರಿಂದ ನೋಡಿದಾಗ ಅವಳ ಪ್ರಾಯ ಕಮ್ಮಿ. ಯಾವ ಮಾತು ವಾ 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 ಏನಿಲ್ಲ ಅದು. ದೂರಿಂದ ನೋಡಿದಾಗ ಅವಳ ಪ್ರಾಯ ಕಮ್ಮಿ. ವಾ 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 ದೂರಿಂದ ನೋಡಿದಾಗ ಅವಳ ಪ್ರಾಯ ಕಮ್ಮಿ. ಮುಂದೆ ಹೋಗಿ ನೋಡಿದಾಗ ಅವಳು 3 ಮಕ್ಕಳ ಮಮ್ಮಿ. ಅದು ಬಂದ್ರೆ ಬಾ ಬಾ ಕೆಲಸ ಮಾಡಕ್ಕೆ ಬಾ ಮಗ. ಮಗ ಕೆಲಸ ಕಚ್ಚಕ ಕರಿಯತ್ತ ನನ್ನ ಆಯ್ತು ನೋಡಿ ಹೋಗು ಬಾ.
ಏನಂದ್ರೆ ಸಗರ ಮನಿ ವಾ ಎಂತ ಮನಿ ಕಟ್ಸಿರಿ ಚಲೋ ಐತಿ ಮನಿ. ಎಷ್ಟು ಮಂದಿ ಮನಿ ಮುರಿದ್ರಪ್ಪ. ಏನ್ ಯಾರ್ದೇನು ಮುರಿದ್ರಪ್ಪ. ಹೌದು ಅದಿಲ್ಲ ನಾವು ಅದ ಇನ್ನು ಅಬ್ಬಾಸ್ ಬೈ ಸಾದಿಕ್ ಬೈ ಏನು ಅವ್ರಿಗೂ ಇಸ್ಕೊಂಡ್ ಮಾಡಿದೇವಲ್ಲ ಓಲೆ ಇದ ನಮ್ಮೆಲ್ಲಿ ಸಾವುಕಾರ ಅಂದ್ರೆ ಏನಂತ ನಮ್ ಸಾವುಕಾರ 10 ಟ್ರಕ್ ಅದಾವ. ನಿಮ್ ಬಗ್ಗೆ ಹೇಳತ್ತೀನಿ. ಹೌದಲ್ಲ 10 ಟ್ರಕ್ ಅದಾವ. ಬಿಲ್ಡಪ್ ಕೊಡ್ಬೇಕು. ಬಿಲ್ಡಪ್ಪ 10 ಟ್ರಕ್ ಅದಾವ. ಕರೆ ಒಂದಕ್ಕೂ ಟೈರ್ ಇಲ್ಲ. ಮಗನ ಬಿಲ್ಡಪ್ ಅಂತ ಹೇಳ್ತಿ ಮರ್ಯಾದೆ ತುಸು ಬೇರೆ ಅಣ್ಣನು ಶರ್ಟ್ ಹಾಕೋದಲ್ಲ ಅಣ್ಣ ನೋಡತ್ತಿರ್ಲಿ ಶರ್ಟ್ ಅಣ್ಣ ಹಾಕೋದಲ್ಲ ಎಷ್ಟು ಕೊಟ್ಟಾನಂತೆ ಅದಕ್ಕೆ ರೊಕ್ಕ ಭಾಳ ಕೊಟ್ಟ. ಮೈನಿ ನಮ್ಮ ಮನೆ ಮುಂದೆ ಒಣಗ ಹಾಕಿರ್ ಬೇರೆದವ್ರು ತಗೊಂಡು ಹೋಗ್ಯಾನ. ಮಗಳ ನನ್ನ ಮರ್ಯಾದೆ ತೆಗಿಬೇಡ ಮಗಳ ಲೈವ್ ಹೊಂಡೈತಿ ಹೋಗ್ಲಿ ಬಿಡ. ಏನಂದ್ರೆ ಏನ್ ತೆಗಿ ಬರ್ತಾರೆ ಮರ್ಯಾದೆ ಇದೆ ಮಗ. ಹೇಗಿತ್ತವ ಕಿರಣ ಇಲ್ಲ ಚಿತ್ತ ತಗೊಂಡ್ರ ಮಗ ಅಂತ ನನಗೂ ಪಾಕಲು ಕೊಡ್ರಿ ಕೈ ಯಾವಾಗಿದೆ ಮಗ. ಹೋಗ್ಲಿ ಬಿಡು. ಎದಕ್ಕ ಹೋಗ್ತಾನಂತಿದ್ದ ಆಗ ಬರ ಅಡ್ಡಿ ಅವಸರಾಗಿ ಅವನಂತಿದ್ದ ಮಗ. ಒಂದ ಕೈ ಅವ್ರು ಹಿಂಗೋಳು ಹಿಂಗೋಗಿ ಹಿಂಗೋಳು ಹಿಂಗೋಳೆ ಹೋಗ್ಬಿಡು. ಅಲ್ಲಿ ಬಾತ್ರೂಮ್ ಐತಿ ಆಯ್ತಾಯ್ತು. ಹಿಂಗೋಗಿ ಹಿಂಗ ಹಿಂಗೋ ಹಿಂಗ ಲೇ ಹಿಂಗೋಳ ಬಾ ಬಾ ಜಲ್ದಿ ಬಾ ಮಗನ. ಯಜವಾದು ಏರ್ಕೈತನು ಹೋಗಿ ಬಂದೆ. ಏನ್ ಬಾತ್ರೂಮ್ ಕೊಡ್ಸಿರಿ. ಹೌದಾ ಇಲ್ಲ ಭಾರಿ ಐತ್ಪ ಬಾತ್ರೂಮ್. ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿ ಕಳ್ಸಿರಿ ಮಗ. ಅಲ್ಲ ಎಂತ ಟೆಕ್ನಿಕ್ ಇರ್ಬೇಕು ಅಂತ ಹಂಗೈತಿ ಬಾತ್ರೂಮ್ ಮಗ. ಬಾಗಲ ತೆಗಿತಿ ಲೈಟ್ ಆನ್ ಆಗೈತಿ. ಬಾಗಲ ಹಾಕ್ತಿ ಲೈಟ್ ಬಂದ್ ಆಗೈತಿ. ಲೇ ಮಗನ ನೀ ಎಲ್ಲಿ ಹಿಂಗೋ ಅಂತ ಹೇಳಿ ನೀ ಹೆಂಗ್ ಹೋದೆ. ನಾ ಹಂಗೋಗಿ ಹಿಂಗೋಗಿನಿ. ಲೇ ಮಗನ ಅದು ನಮ್ಮ ಕಿಚನ್ ರೂಮ್ ಫ್ರಿಜ್ ಲೇ ಮಗನ. ಎಲ್ಲಿ ಹೋಗಂಟಿ ಆಯ್ತು ರೀ ಬ್ಯಾಸಿಗೆ ಬಾರಿ ಟೇಸ್ಟ್ ಮಗನ. ಏನ ಊಟ ಮಾಡ್ತಿ. ಊಟ ಮಾಡ್ತೀರಿ ಕೊಡ್ರಲ್ಲ. ನಾವು ಊಟ ಮಾಡಿ ಕೆಲಸ ಮಾಡ್ತೀವಿ. ಒಂದ್ ಹೆಂಡತಿ ಊಟ ಮಕ್ಕಳು ಬಂದ ಊಟ ನಾನು ನಿಮ್ಮ ಮನೆಗೆ ಊಟ ಬರಲ್ಲ. ಈಗ ನೀವು ಕೊಡ್ರಿ. ನನಗ ನೀವು ಯಾಕೋ ಸ್ವಲ್ಪ ಡೌಟ್ನಾಗ ಇದೀರಿ. ಊಟ ಕೊಡ್ರಿ ನೀವು. ನಾನು ಊಟ ಮಾಡಿಸ್ತೀನಿ. ಅಂದ್ರೆ ನನ್ನ ಊಟ ನೀ ಮಾಡು. ನಿಮ್ಮ ಮನೆಗೆ ಬಂದು ನಾ ಮಾಡ್ತೀನಿ. ಆಯ್ತ್ರಲ್ಲ ಆಯ್ತು ನಡ್ರಿ ಊಟ ಮಾಡೋಣ. ಹೋಗೋಣ. ಏನೇನು ಊಟ ಮಾಡಿಸಿರು. ಮಗ ಕರ್ಕೊಂಡು ಹೋದ ಬರೋ ಅಂತದೈತಿ ಇಂತದೈತಿ ಬರೇ ನಿನ್ನೆ ಅವನ ಮನಿ ಸಾರು ತಿನ್ಸಿರ ಮಗನ್ ಮಾಡ್ದಂಗ ಅಪ್ಪನ ಈಗ ಸಕರ ನಾಳೆ ಮನಿಗೆ ಊಟ ಕೊಡ್ಬೇಕು. ನಾಳೆ ನಿಮ್ಮ ಮನೆಗೆ ಚಿಕನ್ ಮಟನ್ ಹೊಯ್ಕಿ ಪಾಯಸ ಮತ್ತೇನ ತುಪ್ಪ ತುಪ್ಪದ ಮಗ ನನಗ ನಿನ್ನೆದ ಮನೆಯಲ್ಲಿ ತಿನ್ಸು ತುಪ್ಪ ಬೇಕ್ರಿ. ತುಪ್ಪ ಐತಿ ಬರ್ಲ ಆಯ್ತಲ್ಲ. ತುಪ್ಪ ಐತಿ ಬೇಕ್ರಿ. ತುಪ್ಪ ಐತಿ ಉಪ್ಪು ಐತಿ. ನಡೀರಿ ಮಗ ಮೊದಲು ಊಟ ಮಾಡಿ ಮುಂದಿನ ಕೆಲಸ ಮಾಡೋಣ. ನಾ ಮುಂದೆ ಹೋಗ್ತೇನೆ ನೀವು ಬರೀ ಹಿಂದಿಂದ. ಹೌದಾ ಮನಿ ಬಂತು ನಮ್ಮ ಮನಿ ಬಂತು ಹೆಂಗೈತೆ ಮಗನ. ನನ್ನ ಮನೆಗಿಂತ ಚಲೋ ಐತಲ್ಲ ಮನಿನಿಂದ. ಹೌದು ನಾವು ಯಾವ್ದು ಮನಿ ಮುರಿದಿಲ್ಲ. ನಮ್ಮದು ರೊಕ್ಕದಾಗ ನಾವು ಕಟ್ಬೋದು. ಆಯ್ತ್ರಿ ಊಟ ಮಾಡ್ತೀವಿ. ಊಟಕ್ಕ ಮಗನ ಊಟ ಮಾಡ್ತೆ ಅಂತ ಹೇಳ್ತೀನಿ ಮಗನ. ಕೈ ತೊಳ್ಕೊಂಡು ನೀರ್ ಕೊಡಲ್ಲ ಮಗನ. ಪದ್ಧತಿ ಕಲೀಲಿ ಮಗನ. ಪದ್ಧತಿ ಅಲ್ಲಿ ವಾಶ್ ಮಿಷಿನ್ ಇತ್ತು. ಕೈ ತೊಳ್ಕೊ. ಎಲ್ಲೈತಿ ಅಲ್ಲೇ ಐತ್ಲ. ಇಲ್ಲೈತಿ ತೊಳ್ಕೊಲಿ. ಅಲ್ಲಿ ವಾಶ್ ಮಿಷಿನ್ ಅಲ್ಲದ ಟಾಯ್ಲೆಟ್ ರೂಮ್ ಅದ. ಎಲ್ಲಿತ್ತು ಮಗಳ. ಅಲ್ಲೆಲ್ಲ ವಾಶ್ ಮಿಷಿನ್ ಇಲ್ಲಿ ಐತಿ ನೋಡಿ. ಇಲ್ಲೇ ಮುಂದೆ ಕಾಣುತ್ತ. ಇಲ್ಲೇ ಐತೇನೆ. ಕಾಣುತ್ತಲ್ಲ ಐತಿ ಐತಿ ಇಲ್ಲಿ ವಾಶ್ ಇದೇನೈತ್ರಿ. ಐತಿ ಕೈ ತೊಳ್ಕೊ. ಆಯ್ತು ನನ್ನ ಮನೆಗೆ ಬಂದೆ. ನಿನ್ನ ಮಗಳ ಲೆಕ್ಕ ಬೇರೆ ಪಗಾರ ಬೇರೆ. ತೊಳ್ಕೊಂಡೆ. ಹೆಂಗ ತೊಳ್ಕೊಂಡೆ. ನೀರ್ಲೆ ತೊಳ್ಕೊಂಡೆ. ಸಾಬನೆ ನಿಮ್ಮ ಅಪ್ಪ ಹಚ್ಕೊತಾನ. ಆಯ್ತು ನೋಡಲ್ಲಿ ಬಾಜುಗಿತ್ತು ನೋಡ. ಆಯ್ತು ಅವು ಲೆಕ್ಕ ಬೇರೆ ಏನೈತ್ ನಿಂದ. ಟವಲ್ ಐತ್ ನೋಡ ಎಲ್ಲ ಒರ್ಸ್ಕೊ. ಟವಲ್ ಏನ್ ಕಾಣವತ್ತು ಐತಿ. ಒರ್ಸ್ಕೊಂಡೆ. ಅಲ್ಲೇ ಕುರ್ಚಿ ಐತ್ಕೊಂಡ್ರಿ. ಕುರ್ಚಿ ಕುರ್ಚಿ ಐತ್ಲ ಕಾಣತ್ತು. ಎಲ್ಲಿ ಕಾಣತ್ತಲ್ಪ ನಿಮ್ಗ. ಯಾರು ಕಾಣೋದಪ್ಪ. ಕುರ್ಚಿ ಎಲ್ಲಿದ್ದಿ. ಕುರ್ಚಿನೇ ಇಲ್ಲ. ಕುರ್ಚಿ ನಮ್ ಕಾಣ ಐತಿ. ಕುರ್ಚಿ ಐತಿ. ಎಲ್ಲಿದ್ದು. ಕೊಂಡ್ರ ಮಗಳ ಕೊಂಡ್ರ ಚಂದ ಕೊಂಡ್ರ ಕಾಲ ಕೊಂದ ಮಗಳ. ಕುರ್ಚಿ 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 ಇಲ್ಲ. ಆಯ್ತು ಐತಿ. ಸ್ವಲ್ಪ ಬೆಂಡಾಗ
ಪ್ಯಾಂಟ್ ಇರ್ತೀನಿ ಇಲ್ಲ ಗಟ್ಟಿತ್ತಾರ ಗಟ್ಟಿ ರೊಕ್ಕ ಕೊಡ್ತಿದ್ದಿಲ್ಲ ಆಯ್ತು ಊಟಕ್ಕೆ ತಾರಕ್ಲೆ ಊಟಕ್ಕ ಮಟನ್ ಚಿಕನ್ ಏನ್ ಮಾಡ್ಸಿದಿ ಮಟನ್ ಚಿಕನ್ ಆಗ ಎಲ್ಲ ಐತಿ ಟೇಬಲ್ ಜಾಗ ಟೇಬಲ್ ಡೈನಿಂಗ್ ಟೇಬಲ್ ಜಾಗ ಎಲ್ಲಿದ್ದು ಟೇಬಲ್ ಇಲ್ಲೋ ಟೇಬಲ್ ಇಲ್ಲ ಆಯ್ತಾಯ್ತು ಜಾಗ ಟೇಬಲ್ ಜಾಗಿದೆ ಜಗ್ಗಿ ಓಕೆ ಫಸ್ಟ್ ಏನ್ ತಿನ್ನೋ ಹುಗ್ಗಿ ತಿನ್ನೋ ಚಿಕನ್ ತಿನ್ನೋ ಪಾಯ್ಸ ಪಾಯ್ಸ ಪಾಯಸ ಹಾ. ಪಾಯಸ ತಗೊಳ್ಳಿ ಏನೈತಿ ಐತಿಲ್ಲಿ ಇವತ್ತು ತರ್ಸಿ ನಿಮ್ ಗಣ ಆಯ್ತಾಯ್ತಾಯ್ತಾಯ್ತಾಯ್ತು ಆಯ್ತಾಯ್ತು ಹಾ ಪಾಯ್ಸ ಪಾಯಸ ಬಿಡಿದೆ ಯಾಕೋ ಬಾಯ್ ನೀನು ಏನ್ ತಗೋತ ಹೇಳ್ತೀನಿ ಪಾಯ್ಸ ಮತ್ ಹುಗ್ಗಿ ಯಾಕೆ ತಗೊಳ್ತಿ ನಾ ತಗೊಂಡು ಪಾಯ್ಸನೇ ಏ ಹುಗ್ಗಿ ಹಾ ಹುಗ್ಗೆ ಮನೆ ಯಾರ್ದ ನಿಂದು ಹುಗ್ಗಿ ಹುಗ್ಗಿಡಂತೆ ಪಾಯ್ಸ ಹಾ ಹುಗ್ಗಿ ಕುಡಿ ಕುಡಿ ಪಾಯ್ಸ ಬಿಡ್ಲಿ ನಾ ಪಾಯಸ ಕುಡಿ ಬಿಡಿದೆ ಕುಡಿ ನೀರು ಕುಡ್ದಪ್ಪ ಪಾಯ್ಸ ಪಾಯ್ಸ ನೀರು ಕುಡಿದು ಪಾಯಸ ನಿಂತೆ ನೀರದ ಪಾಯಸ ಬೇರೆ ಪಾಯ್ಸ ಬೇಡ ಏ ಅವ್ರ ನೀ ನಮ್ಗೆ ಆಟ ಹಚ್ಚಿದಂಗ ಮೆಹಂದಿಗೆ ಹಚ್ಚಿದಂಗ ನಮ್ಮನ್ನ ನಡೆಯಂಗಿಲ್ವಾ ಲೆಕ್ಕ ಬೇರೆ ಪಗಾರ ಬೇರೆ ಆಯ್ತು ನೀರ ಕೊಡುದು ನೀರ ಬಾಯಿ ಅಂದ್ರ ಪೈಗೆ ನೀರ ಕೊಡುದು ಬೇಕ್ ಬಬಲಾದಿ ಪೇಂಕಿ ಬಬಲ ಇದೆ ಇದು ನಾವು ಹಂಗ ನಾವ ಅವಾಗ ರಮ್ಯ ಅಟ್ಟ ನೀರು ಕುಡಿದ್ದೆ ನೀರು ಕುಡಿದೆ ಚಿಕನ್ ಚಿಕನ್ ಇದೆ ಚಿಕನ್ ಆಚೆ ಕಡೆ ಬುಗಡೆಗೆ ಇತ್ತು ನೋಡು ಏನಿದೆ ಮಗನ ಏನು ಕಾಣವ ಆಯ್ತಾಯ್ತಾಯ್ತು ಅದು ಚಿಕನ್ ಬದ್ನಿಕಾಯಿ ನೋಡ್ಲಿ ಮಗನ ಅದು ಚಿಕನ್ ಚಿಕನ್ ತಗೋ ಚಿಕನ್ ಮತ್ತು ತಿನ್ಲೆ ಇಲ್ಲ ಏನ್ ಮಸ್ತ್ ಮಾಡ್ಸಿದಿದೆ ಏನ್ ತಿಂದ್ರೆ ಚಿಕನ್ ಚಿಕನ್ ಸಾಕಾರದ ಚಿಕನ್ ಅಲ್ಲ ನಾನು ಮತ್ತೇನು ಹೆಂಡಿ ಕಾಲದ ಮಗನ ಏನಾರ ತಂದು ಏನಾರ ಕೊಡತ್ತಿರಲಿ ಎಲ್ಲೈತೆ ಚಿಕನ್ ಇಲ್ಲ ಏನು ಇಲ್ಲ ಮಗನ ಇದೆ ಏನಿನ್ನು ಆಯ್ತಾಯ್ತು ಎಲ್ಲ ಎಲ್ಲ ಇದೆಯಾ ಕೊಡತ್ತಲ್ಲ ಲೆಕ್ಕ ಬೇರೆ ಪಗಾರ ಬೇರೆ ಅದ್ಭುತ ಅಡಿಗೆ ಮಾಡಿಸಿದ್ರೆ ಮತ್ತೆ ಮತ್ತೇನ್ ಐಟಮ್ ಅದೇ ಅನ್ನ ಸಾರತ್ತು ಅನ್ನ ಸಾರ ಎಲ್ಲೈತಿ ಏನು ಕಣ್ಣ ಮತ್ತೆ ಐತ್ ನೋಡಪ್ಪ ಜಾಸ್ತಿ ಆಯ್ತೈತಿ ಆಯ್ತು ಇಲ್ಲೇ ತಿಂದೆ ಹೆಂಗೈತೆ ಭಾರಿ ಮಾಡಿಸಿದ್ರಿ ಏನ್ ತಿಂದೆ ಅನ್ನ ಸಾರ್ ಎಗ್ ರೈಸ್ ತಿಂದ ಮಗನ ಅನ್ನ ಸಾರ ಅನ್ನತ್ತೆ ಹೇಳ್ತಿತ್ತು ಎಗ್ರೆಸ್ ಅಲ್ಲಿ ಐತ್ಲ ಇಲ್ಲ ಆಯ್ತಾಯ್ತು ಆಯ್ತು ಊಟ ಆಯ್ತು ಫಸ್ಟ್ ಕ್ಲಾಸ್ ಊಟ ಹಾ ಊಟ ಆದ್ಮೇಲೆ ಫಸ್ಟ್ ಕ್ಲಾಸ್ ಊಟ ಊಟ ಆಯ್ತು ಅದ್ಭುತ ಊಟ ಮಾಡಿಸಿದ್ರೆ ಮಗ ಏನೇನ್ ತಿಂದ್ರಿ ಚಿಕನ್ ನುಗ್ಗಿ ಎಲ್ಲ ಅನ್ನ ಸಾರ ಎಲ್ಲ ತಿಂದು ಅದ್ಭುತ ಊಟ ಜೀವನದಾಗ ಮರಿದಂತ ಊಟ ಹೌದು ಊಟ ಮಾಡಿದೆ ಚುಕ್ಕೋಣ ಎಲ್ಲ ಮಾಡಿದೆ ಚುಕ್ಕೋಣ ಅವನು ಸಾರು ಎಲ್ಲ ತಿಂದೆ ನೀನು ತಂದ್ಕೊಟ್ಟೆ ನಾನು ಹುಚ್ಚ ಮಗನ ಮಾಡ್ಯಾನ ಯಾಕೋ ಏನ್ ನನ್ನನ್ನು ಹುಚ್ಚ ಮಾಡಿ ಯಾಕೆ ನೋಡ್ರಪ್ಪ ಇವ್ ಹೇಳ್ತಾನ ಅನ್ನ ಸಾರ್ ಎಲ್ಲ ತಿಂದ ಒಂದರ ಐಟಮ್ ಅದಾವ ಇಲ್ಲಿ ಕಾಣದವ್ ನಿನಗ ನೀನೇ ಹೇಳಿದ್ರು ನೀನ್ ಯಾಕೆ ಬದಿಬೇಕು ನಿತ್ಯ ಬರ್ಕೆಟ್ ನಿತ್ಯ ನನ್ನ ಅಣ್ಣ ಐತಿ ತಾರ ಐತಿ ಎಲ್ಲ ಐತಿ ಏನ ನೀನ್ ಒಂದರ ಸಮರ್ ಕಾಯ್ತಾವ ನಡಿ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಹಾಸ್ಯಕ್ಕೋಸ್ಕರ ಮಾಡಿಕೊಂಡಂತ ಒಂದು ಸ್ಕಿಟ್ ದಯವಿಟ್ಟು ಮನೆಯಲ್ಲಿ ಕುಳಿತು ವೀಕ್ಷಣೆ ಮಾಡುತ್ತಿರುವಂತ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಬೆಳಗಾವಿ ಈ ವಾರ್ತೆಯ ತಂಡದ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ತಮ್ಮನ್ನೆಲ್ಲ ಕೆಲವು ಹೊತ್ತು ಕಾಲ ಹಾಸ್ಯ ಲೋಕ ನೋಡಿದ್ರೆ ಈಗ ಗಾಯನ ಲೋಕಕ್ಕೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನಾಡಿನ ಪ್ರಖ್ಯಾತ ಗಾಯಕರಾಗಿರ್ತಕ್ಕಂಥ ಪ್ರಸಿದ್ಧ ಯೂಟ್ಯೂಬ್ ಗಾಯಕರಾಗಿರ್ತಕ್ಕಂಥ ಮುನ್ನ ಅವರಿಂದ ಅದ್ಭುತವಾದಂತಹ ಗೀತೆಗಳನ್ನ ಆಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.
तेरी यादों में खोए रहते हैं, लोग हमें पागल दीवाना कहते हैं। तेरे बिना नामुमकिन है जिंदगी का गुजारा सनम, जिंदगी का गुजारा सनम। अक्षरों के धारों में हमने तुझको देखा चांद सितारों में, विरहा की अग्नि में पल पल तपती है, अब तो सांसें तेरे माला जपती है। तेरे लिए इस दुनिया का हर सितम है गवारा सनम, हर सितम है गवारा सनम। तेरे नाम हमने किया है जीवन अपना सारा सनम, जीवन अपना सारा सनम। ಓಕೆ, ಧನ್ಯವಾದಗಳು ಮುನ್ನಾ ಪಠಾಣ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಂದು ಸೊಗಸಾದ ಇನ್ನೊಂದು ಗೀತೆಯನ್ನ ತಿಳ್ಕೊಂಡು ಬರ್ತಾ ಇದ್ದೀವಿ. ಮುನ್ನಾ ಅವರಿಂದ ಕೂಡ ಕೇಳೋಣ, ಅದ್ಭುತವಾದ ಇನ್ನೊಂದು ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ರೆ. ಸಾಕಷ್ಟು ಅವರ ಯೂಟ್ಯೂಬ್ನಲ್ಲಿ ಗೀತೆಗಳನ್ನ ತಾವೆಲ್ಲ ಆಲಿಸಿದಿರಿ. ಅದ್ಭುತವಂತ ನಮ್ಮ ಗೋಕಾವಿ ನಾಡಿನ ಅದ್ಭುತವಂತ ಪ್ರತಿಭೆ ಮುನ್ನಾ ಪಠಾಣ್ ಅವರ ಸಾಕಷ್ಟು ಗೀತೆಗಳು ನಾವು ಯೂಟ್ಯೂಬ್ನಲ್ಲಿ ನೋಡಿದ್ದೀವಿ, ತಾವೆಲ್ಲ ನೋಡಿದ್ರ. ಈಗ ಮತ್ತೊಂದು ಸೊಗಸಾದ ಒಂದು ಗೀತೆಯನ್ನ ಕೇಳೋಣ. ಅವರ ಒಂದು ಅದ್ಭುತವಾದಂಥ ಒಂದು ಧ್ವನಿಯಲ್ಲಿ ಈ ಒಂದು ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ನೀವೆಲ್ಲರ ಪ್ರೀತಿ ಹಾರೈಕೆ ತಾವೆಲ್ಲರೂ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈಗ ಕೇಳೋಣ ಮತ್ತೊಂದು ಸೊಗಸಾದ ಒಂದು ಗೀತೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ ಅಂತ ಹೇಳ್ತಾ ಈಗ ಕೇಳೋಣ ಮತ್ತೊಂದು ಸೊಗಸಾದ ಗೀತೆ. चेहरा कितनी प्यारी आँखें, कितना हसीन चेहरा कितनी प्यारी आँखें, कितनी प्यारी आँखें हैं, आँखों से झलकता प्यार कुदरत ने बनाया होगा, फुर्सत तुझे मेरे यार, कुदरत ने बनाया होगा, फुर्सत तुझे मेरे यार।
हसीन चेहरा कितनी प्यारी आँखें कितना हसीन चेहरा कितनी प्यारी आँखें कितनी प्यारी आँखें हैं आँखों से झलकता क्या कुदरत ने बनाया होगा फुर्सत से तुझे मेरे यार कुदरत ने बनाया होगा फुर्सत से तुझे मेरे यार तेरी नजर झुके तो शाम ढले जो फूटे नजर तो सुबह चले तेरी नजर झुके तो शाम ढले जो फूटे नजर तो सुबह चले तो कलियां खिल जाए तुझे देख के भूल भी शर्माए तेरी फिक्री फिक्री जुल्फ तेरी महकी महकी सांस तेरी कोयल जैसी बोल तेरी मीठी मीठी बातें जी चाहे मेरा मैं तेरा करता रहूं दीदार कुदरत ने बनाया होगा फुर्सत से तुझे मेरे यार कुदरत ने बनाया होगा फुर्सत से तुझे मेरे यार कितना हसीन चेहरा कितनी प्यारी आँखें दुनिया में हंसी और भी है होगा न कोई तेरे जैसा हंसी दुनिया में हंसी और भी है होगा न कोई तेरे जैसा हंसी जवाब का है गुलशन तेरे ऐब से खुशबू पर पैरों की सुंदर चाह जो कुछ हो जाता मैं सब कुछ तुमने जो पाया तेरे लिए अदा में लटक के जाऊं सौ पार कुदरत ने बनाया होगा फुर्सत से तुझे मेरे यार कुदरत ने बनाया होगा फुर्सत से तुझे मेरे यार कितना हसीन चेहरा कितनी प्यारी आँखें कितना हसीन चेहरा कितनी प्यारी आँखें ಧನ್ಯವಾದಗಳು ನಮ್ಮಣ್ಣ ಪಠಾಣ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗೆ ಕಾರ್ಯಕ್ರಮ ಮುಂದುವರಿಸೋಣ ಹಾಗೆ ಫೇಸ್ಬುಕ್ ಲೈವ್ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕೇಳೋಣ ಮತ್ತೊಂದು ಜೋಡಿ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಮುನ್ನಾ ಪಠಾಣ್ ಹಾಗೂ ಶ್ರದ್ಧಾ ಅವರಿಂದ ಕೇರಳ ಒಂದು ವಿಶೇಷವಾದಂತಹ ಒಂದು ಮತ್ತೊಂದು ಜೋಡಿ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ತಾವೆಲ್ಲ ಆಲಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಇದು ನಮ್ಮ ಬೆಳಗಾವಿ ಈ ವಾರ್ತೆಯ ಒಂದು ಮನೆಯೇ ಮಂತ್ರಾಲಯ
ಒಂದು ವಿನೂತನ ವಿಶೇಷ ಕಾರ್ಯಕ್ರಮ ನಿಮಗಾಗಿ ನಿಮಗೋಸ್ಕರ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಎಲ್ಲ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಬೆಳಗಾವಿ ತಂಡದ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೇಳೋಣ ಒಂದು ಅಮೋಘವಾದಂತಹ ಒಂದು ಜೋಡಿ ಗೀತೆ ಮುನ್ನಾ ಪಠಾಣ್ ಹಾಗೂ ಶ್ರದ್ಧಾ ಅವರಿಂದ ಈ ಒಂದು ಸೊಗಸಾದ ಗೀತೆಯನ್ನು ಕೇಳೋಣ.
बहुत तुमने की है मगर इस जहां में हंसी और भी है कसम मेरी खाकर इतना बता दो किसी और से दिल लगा तो न धीरे चोरी चुपके चुपके आंखें टूट न जाए प्यार भराए हो चुरा के दिल मेरा गोलियां चली ಧನ್ಯವಾದಗಳು ಗುಣಪಟ್ಟ ಹಾಗೂ ಶ್ರದ್ಧಾ ಅವರಿಗೆ ಧನ್ಯವಾದಗಳು ಹೇಳ್ತಾ ಹಾಗೆ ಮನೆಯ ಮಂತ್ರಾಲಯ ಈ ಒಂದು ವಿಶೇಷವಾದಂತಹ ವಿನೂತನ ಕಾರ್ಯಕ್ರಮನ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಸೊಗಸಾದ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ವಿ. ನಮ್ಮ ಇನ್ನೋರ್ವ ಗಾಯಕರಾಗಿರ್ತಕ್ಕಂಥ ಗೋಕಾಕದ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂಥ ಮಾಂತೇಶ್ ದಾಸಪ್ಪನವರು ಅವರಿಂದ ಕೇರಳ ಒಂದು ಅಮೋಘವಾದಂಥ ಮತ್ತೊಂದು ಆಟೋ ರಾಜ್ಯ ಚಿತ್ರದ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ವಿ. ಶಂಕರ್ ನಾಗ್ ಅವರ ಅಭಿನಯದಲ್ಲಿ ಮೂಡಿದಂತಕ್ಕಂಥ ಚಿತ್ರ ಈಗ ಕೇರಳ ಮಾಂತೇಶ್ ದಾಸಪ್ಪನವರು ಅವರಿಂದ ಮಾತು
ಧನ್ಯವಾದಗಳು ಮಾಂತೇಶ್ ದಸಪ್ನವರಿಗೆ ಧನ್ಯವಾದಗಳು ಹೇಳ್ತಾ ಬನ್ನಿ ಸ್ನೇಹಿತರೆ. ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೊಂದು ಹೊಸದಾದ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಶ್ರದ್ಧಾ ಅವರಿಂದ ಕೇಳೋಣ ಮತ್ತೊಂದು ವಿಶೇಷವಾದಂತಹ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಹಾಗೆ ಇದು ನಮ್ಮ ಬೆಳಗಾವಿ ಮನೆಯ ಮಂತ್ರಾಲಯ ಒಂದು ವಿನೂತನ ವಿಶೇಷವಾದಂತಹ ಕಾರ್ಯಕ್ರಮ ತಾವು ವೀಕ್ಷಣೆ ಮಾಡ್ತಾ ಇದ್ರಿ. ತಮ್ಮೆಲ್ಲ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಕೇಳೋಣ ಶ್ರದ್ಧಾ ಅವರಿಂದ ಒಂದು ಗೀತೆ. ಹಲೋ ಸ್ವಾಮಿ
ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಗೋಕಾಕದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಜಿ ವಿ ಬೆಳಗಾರ್ ಸರ್ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಬೆಳಗಾವಿ ಈ ವಾರ್ತೆ ತಂಡದ ವತಿಯಿಂದ ಅಂತ ಹೇಳ್ತಾ ಇನ್ನೊಂದು 2 ಗೀತೆಗಳ ನಂತರ ಈ ನಮ್ಮ ಕಾರ್ಯಕ್ರಮನ ಸಮಾಪ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈಗ ಕೇಳೋಣ ಕಾಶಿನಾಥ್ ಸೌಸುದ್ದಿ ಅವರಿಂದ ಮತ್ತೊಂದು ಸೊಗಸಾದ ಒಂದು ಹಿಂದಿ ಚಿತ್ರಗೀತೆನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕೇಳೋಣ. ಹಾಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕೇಳೋಣ ಒಂದು ವಿಶೇಷವಾದಂತಹ ಗೀತೆ ಕಾಶಿನಾಥ್ ಸೌಸುದ್ದಿ ಅವರಿಂದ. ಧನ್ಯವಾದಗಳು ಕಾಶಿನಾಥ್ ಸೌಸುದ್ದಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಬೆಳಗಾವಿ ಈ ವಾರ್ತೆ ಇದು ನಿಮ್ಮ
ನಾಡಿ ಮಿಡಿತ ಒಂದು ಅದ್ಭುತವಾದಂತಹ ವಿನೂತನ ವಿಶೇಷವಾದಂತಹ ಕಾರ್ಯಕ್ರಮ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ರೆ ಈ ಒಂದು ಕೊನೆಯ ಒಂದು ಗೀತೆಯೊಂದಿಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಸಮಾಪ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಕಿರಣ ಮುನ್ನಾ ಪಠಾಣ್ ಹಾಗೂ ಶ್ರದ್ಧಾ ಅವರಿಂದ ಮತ್ತೊಂದು ಸೊಗಸಾದ ಒಂದು ಜೋಡಿ ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಕೊನೆಯ ಒಂದು ಗೀತೆಯೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮಂಗಳಗೊಳಿಸ್ತಾ ಇದ್ದೀವಿ. ನಾಳೆ ಕೂಡ ಒಂದು ಅದ್ಭುತವಾದಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಕೂಡ ಈ ವೇದಿಕೆ ಮೇಲೆ ನೀಡ್ತಾ ಇದೆ ಅಂತ ಹೇಳ್ತಾ ಈಗ ಕೇರಳ ಒಂದು ಜೋಡಿ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ ಮುನ್ನಾ ಪಠಾಣ್ ಹಾಗೂ ಶ್ರದ್ಧಾ ಅವರಿಂದ. सर की जो सर से वो धीरे धीरे पागल हूँ और मैं धीरे धीरे तेरी चुनरिया दिल ले गई. जो सर से वो धीरे धीरे पागल हूँ और मैं धीरे धीरे सर की जो सर से वो धीरे धीरे पागल हूँ और मैं धीरे धीरे तेरी चुनरिया दिल ले गई तेरी ये बिंदिया गई. सर की जो सर से वो धीरे धीरे पागल हूँ और मैं धीरे धीरे सर की जो सर से वो धीरे धीरे पागल हूँ और मैं धीरे धीरे तेरी चुनरिया दिल ले गई तेरी ये बिंदिया दिल ले गई. तुमसे मिलकर ये जाना है होता क्यों दिल ये दीवाना है तय कर लिया तुम्हें पाना है क्या प्यार है ये दिखाना है. बोले तेरी कंगना धीरे धीरे बोले तेरी पायल धीरे धीरे तेरी चुनरिया दिल ले गई तेरी ये बिंदिया दिल ले गई. तेरा मेरा जन्मों का नाता है तू ही नहीं दिल पाता है जिस
तेरा ही बनाया है, प्यार के बहाने मिलाता है। ಧನ್ಯವಾದಗಳು ಮುನ್ನಾ ಪಠಾಣ್ ಸರ್ ಅವ್ರಿಗೂ ಹಾಗೂ ಕುಮಾರಿ ಶ್ರದ್ಧಾ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಸ್ನೇಹಿತರೆ 1 ಗಂಟೆಗಳ ಕಾಲ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರೂ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರ, ಯಾರಿಗೂ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ ನಮ್ಮ ಬೆಳಗಾವಿ ಈ ವಾರ್ತೆ ತಂಡದಿಂದ. ಸೊ ಹಾಗೆ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮನ ಆಲಿಸಿ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಪ್ರೋತ್ಸಾಹನ ನೀಡತಕ್ಕಂಥ ಪ್ರತಿಯೊಬ್ಬ ಕಲಾವಿದರಿಗೆ ಅವರು ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. JB ಬೆಳಗಾರ್ ಸರ್ ಅವರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪ್ರತಿಯೊಬ್ಬರಿಗೂ ನಮಗಿರ್ಬೋದು, ಎಲ್ಲೇಶ್ಗಿರ್ಬೋದು, ಮಹಂತೇಶ್ ಅವ್ರಿಗೆ, ಎಲ್ರಿಗೂ, ಮುನ್ನಾ ಸರ್ ಅವ್ರಿಗೂ ಕೂಡ, ಶ್ರದ್ಧಾ ಅವ್ರಿಗೂ ಕೂಡ ಎಲ್ರಿಗೂ ಹುರಿದುಂಬಿಸ್ತಾರೆ. ನಿಮ್ಮ ಆಶೀರ್ವಾದ, ಪ್ರೀತಿ ಸರ್ ನಮ್ಮ ಮೇಲೆ ಇದೇ ರೀತಿಯಾಗಿ, ಹಾಗೆ ಎಲ್ಲರೂ ಲೈಕ್ ಮಾಡ್ತಾ ಇದ್ರೆ, ಕಮೆಂಟ್ ಮಾಡ್ತಾ ಇದ್ರೆ, ಅವ್ರಿಗೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ನಾಳೆ ಏನು ವಿಶೇಷ, ಯಾರು ಬರ್ತಾರೆ ಅನ್ನೋದನ್ನ ನಮ್ಮ ಈ ಒಂದು ಸಂಘಟಕರಾಗಿರ್ತಕ್ಕಂಥ ಸಾದಿಕ್ ಹಲ್ಯಾಳ್ ಅವರು ಒಂದು ಗೀತೆಯ ಮುಖಾಂತರ, ಮಾತಿನ ಮುಖಾಂತರ ಹೇಳಿದ್ದಾರೆ. ಸೊ ಇಲ್ಲಿವರೆಗೆ ನಮ್ಮ ಬೆಳಗಾವಿ ಈ ವಾರ್ತೆ ಹಮ್ಮಿಕೊಂಡು ಹೋಗಿರ್ತಕ್ಕಂಥ ಮನೆ ಮಂತ್ರಾಲಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಎಲ್ಲ ವೀಕ್ಷಕರು ಬಹಳ ಪ್ರೀತಿಯಿಂದ, ಉತ್ಸಾಹದಿಂದ ವೀಕ್ಷಿಸುತ್ತಿದ್ದಾರೆ. ಸೊ ಅವರೆಲ್ಲರಿಗೂ ನಮ್ಮ ಬೆಳಗಾವಿ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸಿದೆ. ವಿಶೇಷವಾಗಿ ನಮ್ಮ ಆತ್ಮೀಯರಾದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ JB ಬೆಳಗಾರ್ ಸರ್ ಅವರು ಪ್ರತಿನಿತ್ಯ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಣೆ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವವಾದಂಥ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇಲ್ಲಿವರೆಗೆ ಹಾಸ್ಯದ ಜೊತೆಗೆ ಸಂಗೀತದ ಲೋಕದಲ್ಲಿ ನಿಮ್ಮನ್ನು ಏರಿಸತಕ್ಕಂಥ ನಮ್ಮ ಎಲ್ಲ ಕಲಾವಿದರಿಗೆ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ, ನಾಳೆ ಕೊನೆಯ ದಿನ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ನಾಳೆ ವಿಶೇಷವಾಗಿ ಕವಾಲಿ ಕಾರ್ಯಕ್ರಮವನ್ನ ನಮ್ಮ ತಂಡ ತಮ್ಮ ಎದುರಿಗೆ ಸಾದರಪಡಿಸಿದೆ. ಸೊ ಕವಾಲಿ ಗೀತೆಗಳನ್ನ ಚಲನಚಿತ್ರದಲ್ಲಿ ಹಾಡಿರ್ತಕ್ಕಂಥ ಹಿಂದಿ ಕವಾಲಿಗಳನ್ನ ಹಾಡ್ಲಿಕ್ಕೆ ನಮ್ಮ ಕಲಾವಿದರಾದಂಥ ಮಹಂತೇಶ್ ದಾಸಪ್ಪನವರು ಹಾಗೂ ಕಾಶಿನಾಥ್ ಸಂಸದವರು ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊತಿದ್ದಾರೆ. ಸೊ ಅವ್ರ ಜೊತೆಗೆ ಮುನ್ನಾ ಪಠಾಣ್ ಸಹ ಇರಲಿದ್ದಾರೆ. ಸೊ ದಯವಿಟ್ಟು ಎಲ್ಲ ವೀಕ್ಷಕರು ನಾಳಿನ ಕೊನೆಯ ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ತಾವೆಲ್ಲರೂ ಇಲ್ಲಿವರೆಗೆ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಾ, ಹುರಿದುಂಬಿಸಿದ್ದೀರಾ, ಶೇರ್ ಮಾಡಿದ್ದೀರಾ. ನಮ್ಮ ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರಿಗೆ ಅಭಿಮಾನದ ವಂದನೆಗಳನ್ನ ಸಮರ್ಪಿಸಿ, ನಾಳೆ ದಿನ ತಾವೆಲ್ಲರೂ ಈ ಕಾರ್ಯಕ್ರಮವನ್ನ, ಕೊನೆಯ ದಿನದ ಕಾರ್ಯಕ್ರಮ ಇರ್ತದೆ ನಾಳೆ. ಸೊ ದಯವಿಟ್ಟು ಎಲ್ಲರೂ ಈ ಕವಾಲಿ ಕಾರ್ಯಕ್ರಮವನ್ನ ವೀಕ್ಷಿಸಿ ನಮ್ಮನ್ನ ಮತ್ತೆ ಹರಿಸಬೇಕು, ಆಶೀರ್ವದಿಸಬೇಕಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಶುಭವನ್ನ ಕೋರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ನಾಳೆ ಸರಿಯಾಗಿ 12 ಗಂಟೆಗೆ ನಾವೆಲ್ಲರೂ ಮತ್ತೆ ಸೇರೋಣ ಅನ್ನುವಂತ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.